ಅವ್ರು ನಿಜವಾಗ್ಲೂ ನಮ್ಮ ಮನಸ್ಸು ಚೆನ್ನಾಗಿ ಆಗಬೇಕು ಅಂದ್ರೆ ಮಕ್ಕಳ ಹತ್ರ ಆಟ ಆಡಬೇಕು, ಅವ್ರಿಗೆ ಪಾಠ ಮಾಡಬೇಕು. ನಾನೊಂದು ದೊಡ್ಡ ಡಿಕ್ಲರೇಷನ್ ಮಾಡಿಬಿಟ್ಟಿದ್ದೆ, ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಮಕ್ಕಳೇ ನೀವು ಅಂತ ಸ್ಕೂಲಲ್ಲಿ ಹೇಳ್ಬಿಟ್ಟಿದ್ದೆ. ದೊಡ್ಡತನ ಹಂಗೆ ಹೇಳ್ಬಾರ್ದಾಗಿತ್ತು ನಾನು. ದೊಡ್ಡವ್ರ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು, ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗೋದೇ ಇಲ್ಲ. ಒಂದು ದಿವಸ ಹುಡುಗಿ ಬಂದು, ಸರ್ ಐ ಹ್ಯಾವ್ ಎ ಕ್ವಶನ್ ಸರ್ ಅಂದು. ಶೂಟ್ ಅಂದೆ. ಸರ್ ವೈ ಡು ಯು ಕ್ಲೋಸ್ ಅವರ್ ಐಸ್ ವೈಲ್ ಸ್ಲೀಪಿಂಗ್ ಸರ್? ಮಲ್ಕೊಂಡ ಕಣ್ಣು ಯಾಕೆ ಮುಚ್ಚಬೇಕು? ಯಾರಾದರೂ ಕೇಳಿದ್ದಾರೆ ಸ್ವಾಮಿ ಇದನ್ನು? ಕಣ್ಣು ಯಾಕೆ ಮುಚ್ತೀರಿ? ಆಕೆ ನಾನು ಹೇಳ್ಬೋದು, ಬಯೋಲಾಜಿಕಲ್ ಹೇಳ್ಬೋದು, ಕಣ್ಣು ಬೆಳಕು ಬಿದ್ದರೆ ಪ್ಯೂಪಿಲ್ ಡೈಲೇಟ್ ಆಗುತ್ತೆ, ನಿದ್ದೆ ಎಲ್ಲ ಆಕೆಗೆ ಅರ್ಥ ಆಗಲ್ಲ. ಆಕೆಗೆ ಅರ್ಥ ಆಗುವಂಗೆ ಹೇಳೋದು ನನ್ನ ಜವಾಬ್ದಾರಿ. ನಾನು ಕೇಳಿದೆ ಹಾಸ್ಟೆಲಲ್ಲಿ, ರೆಸಿಡೆನ್ಷಿಯಲ್ ಸ್ಕೂಲ್, ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್, ನೀನು ಭಾನುವಾರ ಮಧ್ಯಾಹ್ನ ಮಲ್ಕೋತಿಯಲ್ಲ, ಊಟ ಆದ್ಮೇಲೆ ಮಲ್ಕೋತೀನಿ, ನಿನ್ನ ಪಕ್ಕ ಕಿಟಕಿ ಇದೆಯಾ? ಕಾಟ್ ಪಕ್ಕ ಕಿಟಕಿ ಇದೆ, ಮತ್ತು ಬೆಳಗ್ಗೆ ಬರುತ್ತಲ್ಲ, ಹೇಗೆ ಮಲ್ಕೋತೀಯ ಅಂದೆ. ಹಿಂಗೆ ಕೈ ಇಟ್ಕೊಂಡು ಮಲ್ಕೋತೀನಿ ಅಂದು. ಹಂಗೆ ಇಟ್ಕೋತೀಯ ಕೈ ಅಂದೆ. ಚುಚ್ಚತ್ತಲ್ಲ ಬೆಳಕು ಅಂದ್ಲು. ಮತ್ತು ಕರ್ಟನ್ ಹಾಕೋಬೇಕು ಅಂದೆ. ಹಾಂ ಕರ್ಟನ್ ಹಾಕೋಬೋದು ಅಂದ್ಲು. ನಾನು ಅದಕ್ಕೆ ಭಗವಂತ ನಿನಗೆ 2 ಒಳ್ಳೆ ಕರ್ಟನ್ ಕೊಟ್ಟಿದ್ದಾನೆ, ಕರ್ಟನ್ ಮುಚ್ಕೋ ಮಲ್ಕೋ ಅಂದೆ. ಆ ಹುಡುಗಿ ನನಗೆ ಗೊತ್ತಿದೆ ಅನ್ನಲಿಲ್ಲ, ಐ ಥಾಟ್ ಸೋ ಅಂದ್ಲು. ನೋಡಿ ಅಂದರೆ ಆ ಮಕ್ಕಳಿಗೆ ಎಷ್ಟು ಚಮತ್ಕಾರವಾಗಿ ವಿಚಾರ ಮಾಡ್ತಾರೆ.